ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರಿಜಾತ ಕನ್ನಡ ಯೂಟ್ಯೂಬ್ ಚಾನಲ್. ಇವಾಗ ನಾನು ಮಲ್ಲೇಶ್ವರಂ 8 ಕ್ರಾಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಆದರೆ ಅಲ್ಲಲ್ಲಿ ಸುಮ್ಮನೆ ಒಂದೊಂದು ಕ್ಲಿಪ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಈ ಅಂಗಡಿಲಿ ವೆಸ್ಟ್ರನ್ ವೇರ್ಗಳೆಲ್ಲ ಸಿಗುತ್ತೆ. ಹೊರಗಡೆ ಕೂಡ ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಗಳೆಲ್ಲ ಹಾಕಿದ್ರು. ಮಲ್ಲೇಶ್ವರಮಲ್ಲಿ ಹುಡುಗಿಯರಿಗೆಲ್ಲ ಏನೇನು ಬೇಕು ಎಲ್ಲ ಸಿಗುತ್ತೆ. ಹುಡುಗಿರ್ಗಂತಲೇ ಅಲ್ಲ, ಹುಡುಗರದು ಬಟ್ಟೆ ಅದೆಲ್ಲ ಕೂಡ ಇದೆ. ಮನೆ ಐಟಮ್ಸ್ ಆಗಿರ್ಬೋದು ಎಲ್ಲ ಕೂಡ ಇದೆ ಮಲ್ಲೇಶ್ವರಮಲ್ಲಿ. ಇವಾಗ ಇಲ್ಲಿ ನೋಡ್ಬೋದು, ಟ್ರಾಫಿಕ್ ಏನೂ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಯಾಕಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಕಡೆ ರೋಡಿಂದ ಎಲ್ಲಿಗೋ ಹೋಗ್ತಾಯಿದ್ರು, ಹಾಗಾಗಿ ಎಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ. ಆಮೇಲೆ ಜನಗಳು ಕೂಡ ಯಾರೂ ಓಡಾಡ್ತಾ ಇಲ್ಲ ರೋಡಲ್ಲಿ. ಈ ಕಡೆ ಸೈಡ್ ಫುಟ್ಪಾತಲ್ಲಿ ಮಾತ್ರ ಓಡಾಡ್ತಾ ಇದ್ದಾರೆ. ನೋಡಿ, ಅವ್ರು ಹೋದ ತಕ್ಷಣ ನೋಡಿ ಹಾಗೆ ಶುರು ಆಯ್ತು ಜನಗಳು ಓಡಾಡೋಕ್ಕೆ. ಗಾಡಿಗಳು ಕೂಡ ಓಡಾಡ್ತಾ ಇದ್ದೀವಿ. ಅವ್ರು ಹೋದ ತಕ್ಷಣ ಗಾಡಿ ಎಲ್ಲ ತಿರ್ಗಾ ಓಡಾಡೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಬ್ಯಾಗ್ಗಳೆಲ್ಲ ಇದೆ ನೋಡಿ. ಆಮೇಲೆ ಇಲ್ಲಿ ಹ್ಯಾಂಡ್ ಬ್ಯಾಗು ಮತ್ತು ಸ್ಲಿಂಗ್ ಬ್ಯಾಗ್ ಎಲ್ಲ ಇರುತ್ತಲ್ವ, ಅದು ಇತ್ತು. ಈ ಬ್ಯಾಗ್ಗಳಲ್ಲಿ ನಾನು ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ನಾನು ಕೂಡ ನನಗೆ ಬ್ಲ್ಯಾಕ್ ಕಲರಲ್ಲೇ ಒಂದು ಬ್ಯಾಗ್ ಬೇಕಾಗಿತ್ತು. ಬ್ಲ್ಯಾಕ್ ಕಲರಲ್ಲಿ ಅಷ್ಟೊಂದು ಇರಲಿಲ್ಲ, ಬೇರೆ ಬೇರೆ ಕಲರಲ್ಲಿ ತುಂಬ ಒಳ್ಳೆ ಡಿಸೈನ್ ಇರೋದೆಲ್ಲ ಇತ್ತು. ಆದರೆ ನನಗೆ ಬ್ಲ್ಯಾಕ್ ಕಲರಲ್ಲೇ ಬೇಕಾಗಿತ್ತು. ಅದರಲ್ಲೇ ಹುಡುಕ್ಬಿಟ್ಟು ಒಂದು ಬ್ಲ್ಯಾಕ್ ಕಲರಲ್ಲಿರೋದು ಒಂದು ಬ್ಯಾಗ್ ತೊಗೊಂಡಿದ್ದೀನಿ ನಾನು ಕೂಡ. ಆಮೇಲೆ ಇದೇ ವಿಡಿಯೋದಲ್ಲೇ ಮುಂದೆ ತೋರಿಸ್ತೀನಿ, ನಾನು ಮಲ್ಲೇಶ್ವರಮಿಂದ ಏನೇನು ತೊಗೊಂಬಂದೆ ಅಂತ ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಕಡೆ ಇರೋದೆಲ್ಲ ಇವಾಗ ತೋರಿಸ್ತಾ ಇದ್ದೀನಲ್ವ, ಈ ಕಡೆ ಇರೋದೆಲ್ಲ 300 ರುಪೀಸ್. ಆಮೇಲೆ ಆ ಕಡೆ ಇನ್ನೊಂದು ಸ್ವಲ್ಪ ಇದೆ, ಅದು 250 ಇತ್ತು. ಆಮೇಲೆ ಇಲ್ಲಿ ಇವಾಗ ನಾನು ದೇವ್ರ ಪೂಜೆಗೆಲ್ಲ ಏನೇನು ಸಾಮಾನುಗಳು ಬೇಕು ಅದೆಲ್ಲ ತೊಗೋತಾ ಇದ್ದೀನಿ. ಈ ಅಂಗಡೀಲಿ ದೇವ್ರ ಪೂಜೆಗೆ ಏನೇನು ಬೇಕು ಎಲ್ಲ ಸಾಮಾನುಗಳು ಸಿಗುತ್ತೆ. ಹೋದ ವರ್ಷ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ತೊಗೊಳಕ್ಕಂತ ನಾನು ಇಲ್ಲೇ ಬಂದಿದ್ದೆ, ಅದಕ್ಕೆ ಈ ವರ್ಷ ಕೂಡ ಇಲ್ಲಿಗೆ ಬಂದಿದ್ದೀನಿ ಮಲ್ಲೇಶ್ವರಂಗೆ. ಡಜನ್ ಇದೆ 25 ರುಪೀಸ್. ಆಮೇಲೆ ಇದೆ, ಅದು ಗಂದ್ಗಿ ಅಂಗಡಿಲೇ ಮುಂದೆ ಒಳಗಡೆ ಹೋದರೆ ಅಲ್ಲಿ ಇನ್ನೂ ಒಂದು ಅಂಗಡಿ ಬರುತ್ತೆ ಒಳಗಡೆನೆ. ಅಲ್ಲೆಲ್ಲ ಬಟ್ಟೆ ಸೀರೆ ಆಗಿರ್ಬೋದು, ಆಮೇಲೆ ನೈಟಿ, ಹುಡುಗಿಯರ ಬಟ್ಟೆ, ಆಮೇಲೆ ಚಿಕ್ಕ ಮಕ್ಕಳ ಬಟ್ಟೆ ಎಲ್ಲ ಬಟ್ಟೆ ಸಿಗ್ತಿತ್ತು ಅಲ್ಲಿ. ಆಮೇಲೆ ಈ ಥರ ತಿನ್ನೋ ಐಟಮ್ಸು, ಆಮೇಲೆ ಉಪ್ಪಿನಕಾಯಿ ಅದೇನೇನೋ ವೆರೈಟಿ ಏನೋ ತಿನ್ನೋ ಐಟಮ್ಸ್ ಕೂಡ ಇಟ್ಟಿದ್ರು ಅಲ್ಲಿ. ಇಲ್ಲೆಲ್ಲ ನೋಡ್ಬೋದು ಸೀರೆಗಳಿದ್ದಾವೆ, ಇದೆಲ್ಲ ಸೀರೆಗಳು. ಆಮೇಲೆ ಟಾಪ್ಗಳು ಕೂಡ ಸಿಗ್ತಾಯಿತ್ತು ಇಲ್ಲಿ. ಆಮೇಲೆ ಕುರ್ತೀಸು, ನೈಟಿಗಳಿದಾವೆ ನೋಡಿದ್ವಿ, ಇವೆಲ್ಲ ನೈಟಿ. ಆಮೇಲೆ ಇದೆಲ್ಲ ಕುರ್ತೀಸು. ನಾನು ಎಷ್ಟಂತ ರೇಟ್ ಏನು ಕೇಳಕ್ಕೆ ಹೋಗಿಲ್ಲ, ಸುಮ್ಮನೆ ನೋಡ್ಬಿಟ್ಟು ಬಂದೆ ಹಂಗೇನೆ. ಇವಾಗ ಇಲ್ಲಿ ಇಯರಿಂಗ್ಸ್ ತೊಗೊತಾ ಇದ್ದೀನಿ. ಇಲ್ಲಿ 50 ರುಪೀಸ್ದು 2 ಜೊತೆ ಇಯರಿಂಗ್ಸ್ ತೊಗೊಂಡಿದ್ದೀನಿ ನಾನು. ಈ ಕಡೆ ದೊಡ್ಡದಿದೆಲ್ಲ ಅದೆಲ್ಲ 100 ರುಪೀಸು. ಆಮೇಲೆ ಈ ಕಡೆ ಚಿಕ್ಕ ಇರೋದೆಲ್ಲ 50 ರುಪೀಸ್.
50ನಾ? ಎರಡನೇ ಸ್ಟ್ಯಾಂಡ್ 50 ಅಮ್ಮ. ಬೆಳೆಗಳು ನೆಕ್ಲೆಸ್ ನೋಡಿ, ಎರಿಂಗ್ಸ್ ಬೆಳೆಗಳು, ಬೆಳೆಗಳು. ನನಗೇನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಇವಾಗ ನಾನು ಬ್ಯಾಗ್ ತೊಗೊಂಬಂದಿದ್ದೀನಿ. ಇದು 300 rupees. ಇವಾಗ ಆಲ್ರೆಡಿ ನಾನು ಇದ್ರೊಳಗಡೆ ಎಲ್ಲ ನನಗೆ ಬೇಕಾಗಿರೋದೆಲ್ಲ ಹಾಕಿಟ್ಟಿದ್ದೀನಿ. ಇವಾಗ ಹೊರಗಡೆ ಹೋಗಬೇಕು, ಅದಕ್ಕೆ ರೆಡಿಯಾಗಿದ್ದು ಹಾಗೆ ವಿಡಿಯೋ ಮಾಡಿದ್ರಾಯ್ತು ಅಂತ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ನನಗೋಸ್ಕರ ಅಂತ ಈ ಬ್ಯಾಗ್ ತೊಗೊಂಡಿದ್ದೀನಿ. ಆಮೇಲೆ ಪ್ಯಾಂಟು 200. ಕುರ್ತಾ ತೊಗೊಂಡಿದ್ದು ಇಲ್ಲೇ ಮನೆ ಹತ್ರ ಬಂದಾಗ, ಅದಕ್ಕೆ ಪ್ಯಾಂಟ್ ಬೇಕಾಗಿತ್ತಿದ್ದು ತೊಗೊಂಡಿದ್ದೀನಿ. ಮ್ಯಾಚ್ ಆಗುತ್ತೆ ಹೊರಗಡೆ ಒಂದು ಸ್ವಲ್ಪ, ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸ್ತಾ ಇಲ್ಲ ನೋಡಿ. ಆಮೇಲೆ ನನಗೆ ಕುರ್ತಾ ತೊಗೊಂಬಂದಿದ್ದೀನಿ 250 ಇದು. ಆಮೇಲೆ ಇದು ಕೂಡ 250. ಇದು 50 rupeesಗೆ ಎರಡು 50. ಇವಾಗ ದೇವ್ರಿಗೆ ಏನೇನು ತೊಗೊಂಬಂದ್ವಿ ಅಂತ ತೋರಿಸ್ತೀನಿ. ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗಿತ್ತು ನಮಗೆ ಒಂದು ಸ್ವಲ್ಪ ದೇವ್ರ ಪೂಜೆ ಮಾಡೋಕ್ಕೆಲ್ಲ, ಸಾಮಾನು ಡೆಕೋರೇಷನ್ಗೆ, ಅದಕ್ಕಂತ ಹೋಗಿದ್ದು ಶಾಪಿಂಗ್ಗೆ. ಇಲ್ಲಾಂದರೆ ಹೋಗ್ತಾ ಇರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕಂತ ಹೋಗ್ಬಿಟ್ಟು ನನಗೂ ಏನು ಬೇಕು ಅಂತ ಹಂಗೆ ತೊಗೊಂಬಂದಿದ್ದೀನಿ. ಇದು ಅರಿಶಿನ ಕುಂಕುಮ ಹಾಕೋಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮ ತೊಗೋಕ್ಕೆ ಬರ್ತಾರಲ್ವ, ಆವಾಗ ಇದ್ರಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಆಮೇಲೆ ಈ ಲೋಟಸ್ ಇದೆ, ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಮಧ್ಯಕ್ಕೆ ಅಕ್ಕಿ ತುಂಬಿಟ್ಟು ಲಕ್ಷ್ಮಿನ ಕೂಡಿಸ್ಬೋದು. ಇದು ಮೇಲ್ಗಡೆ ಚೆನ್ನಾಗಿರುತ್ತೆ ಈ ಥರ ನೋಡಿ, ಅಷ್ಟು ಚೆನ್ನಾಗಿದೆ. ಇದು 190 rupees ಏನೋ, ಇದು 65 ಏನೋ ಇದೆ, ನೆನಪಿಲ್ಲ ಅಷ್ಟೊಂದು. ಇದೆರಡು ಬ್ಲೌಸ್ ಪೀಸ್ ತೊಗೊಂಬಂದಿದ್ದೀನಿ, 75 ಏನೋ ಇದೆ ಇದು. ಆಮೇಲೆ ಇದು ಊದ್ಕಡ್ಡಿ 6. ಆಮೇಲೆ ಎರಡು ಬಾಗಿಲಿಗೆ ಸಿಗ್ಸೋಕ್ಕೆ, ಇಲ್ಲ ಅಂದರೆ ಹಿಂದ್ಗಡೆ ಡೆಕೋರೇಷನ್ ಮಾಡೋಕ್ಕೆ ಏನಕ್ಕಾದರೂ ಆಗುತ್ತೆ ಅಂತ ತೊಗೊಂಬಂದಿದ್ದೀನಿ. ಆಮೇಲೆ ಇದು ಈ ಥರ ಡಬಲ್ ಸೈಡ್ ಟೇಪ್ ಇರುತ್ತೆ ಹಿಂದ್ಗಡೆ, ಅದನ್ನು ಹಾಕ್ಬಿಟ್ಟು ಹೊರಗಡೆ ಎಲ್ಲಿ ಬೇಕಲ್ಲಿ ಊದ್ಕಡ್ಡಿ ಸಿಗ್ಸೋಕ್ಕೆ, ಅಗರಬತ್ತಿ ಸಿಗ್ಸೋಕ್ಕೆ ಹಾಕ್ಕೋಬೋದು. ಎರಡು ತೊಗೊಂಬಂದಿದ್ದೀನಿ. ಇದು ಬಟ್ಟೆ ಹಾಕ್ತೀವಲ್ವ, ಅದಕ್ಕೆ ಬಟ್ಟೆ ಕಟ್ಟೋದಿರಲಿಲ್ಲ, ಅದಕ್ಕೆ ಅಂತ ತೊಗೊಂಬಂದಿದ್ದೀನಿ. 10 rupees ಒಂದು ಅಷ್ಟೇ. ಇದು ಬಂದ್ಬಿಟ್ಟು ತಾಮ್ರದ ಚೊಂಬು. ಇದು ಮೇಲ್ಗಡೆ 599 ಅಂತ ಹಾಕಿದೆ, ಆದರೆ 10% ಏನೋ ಡಿಸ್ಕೌಂಟ್ ಅಂತ ಅಂದರು. ಎಷ್ಟಾಯ್ತೋ ಗೊತ್ತಿಲ್ಲ, ಅಂಗಡಿಲಿ ತೊಗೊಂಡಿರೋದು ಇದು. ಇದು ಲಕ್ಷ್ಮಿಗೆ ಹಾಕಕ್ಕಂತ
ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೂರ್ತಿ ಹಾಕಕ್ಕಂತ ಇದನ್ನು ತೊಗೊಂಡಿದ್ದೀನಿ. ಇದು 150. ಇದು ಒಂಥರ ಕಾಸಿನ ಸರ ಥರ, ಏನು ಹಳೆ ಕಾಲದಲ್ಲಿ ಇರ್ತಿತ್ತಲ್ವ ಆ ಥರ. ಇದು ಚೆನ್ನಾಗಿದೆ. ಆಮೇಲೆ ಇದು ಒಂದು ಬಾಕ್ಸು ಚಿಕ್ಕದಾಗಿದೆ ಒಂದು ಸ್ವಲ್ಪ. ಇದು ಅಕ್ಕಿ ಹಿಟ್ಟೆಲ್ಲ ರುಬ್ಬಿರ್ತೀವಲ್ವಾ ದೋಸೆ ಮಾಡೋಕ್ಕೆ, ಇಲ್ಲ ಅಂದರೆ ಪಡ್ಡು, ಆಮೇಲೆ ಇಡ್ಲಿ ಮಾಡಿದಾಗ ಅದು ರವೆ ಎಲ್ಲ ನೆನೆಸಿ ಇಡಕ್ಕೆ ಅಂತ ತೊಗೊಂಡ್ಬಂದಿದ್ದೀನಿ. ಚಿಕ್ಕದಿರಲಿಲ್ಲ ನಮ್ಮ ಮನೆಯಲ್ಲಿ, ಚಿಕ್ಕದು, ಅದಕ್ಕೇ ಚಿಕ್ಕ ತೊಗೊಂಡ್ಬಂದಿದ್ದೀನಿ ಹಾಕಿಡಕ್ಕಂತ ಹಿಟ್ಟು. ಅದೆಲ್ಲ ಸ್ಟೀಲ್ದಲ್ಲಾದರೆ ಹಿಟ್ಟೆಲ್ಲ ಬೇಗ ಉಪ್ಪು ಬರುತ್ತೆ, ಅದಕ್ಕಂತ ತೊಗೊಂಡ್ಬಂದಿದ್ದೀನಿ ಸ್ಟೀಲ್ದು. ಆಮೇಲೆ ಮುಂದೆ ಲಕ್ಷ್ಮಿ ತಮಗೆ ಕಟ್ಟೋಕ್ಕೆ ಕೋಲ್ ಬೇಕಾಗುತ್ತೆ. ಒಂದು ರೆಡಿ ಮಾಡಬೇಕಾದ್ರೆ, ಡೆಕೋರೇಷನ್ ಮಾಡಬೇಕಾದ್ರೆ, ಸೀರೆ ಎಲ್ಲ ಉಡ್ಸಂಗಿದ್ರೆ ಈ ಥರದ್ದೊಂದು ಕೋಲ್ ಬೇಕಾಗುತ್ತೆ. ಅದಕ್ಕೆ ಇದೊಂದು ಕೋಲ್ ತೊಗೊಂಬಂದಿದ್ದೀನಿ. ಇವಾಗ ಪೂಜೆಗೆ ಸಾಮಾನುಗಳೆಲ್ಲ ಇದ್ದಾವೆ ಇದರಲ್ಲಿ. ಇದು ಏನಂತಾರೆ, ಬಿಚ್ಚೋಲೆ ಐಟಮ್ಸ್ ಇದೆಲ್ಲ. ಇದು ಆಮೇಲೆ ಒಂದು ಸ್ವಲ್ಪ ಬಳೆ ಇವಾಗ ಒಂದು ಡಜನ್ ತೊಗೊಂಡು ಇಟ್ಕೊಂಡಿದ್ದೀನಿ, ಹಸಿರು ಕಲರ್ದು. ಇದು ಒಂದು ಸ್ವಲ್ಪ ತೊಗೊಂಬಂದಿದ್ದೀನಿ. ಕಲ್ಸಕ್ಕರೆ, ಆಮೇಲೆ ಇಲ್ಲೊಂದು ಬ್ಲೌಸ್ ಪೀಸ್ ಇದೆ. ಇದರಲ್ಲಿ ಬಟ್ಲು ಅಡಿಕೆ ಇದೆ. ಇದರಲ್ಲಿ ಅರಿಶಿಣ ಬೋಟು, ಅರಿಶಿಣ ಕೊಂಬಂತಾರಲ್ವ ಅದು. ಅಯ್ಯೋ ರಾಮ, ಬಿಚ್ಚೋಲ ಐಟಮ್ಸ್ 2 ತೊಗೊಂಬಂದ್ಬಿಟ್ಟಿದ್ದೀನಿ ಗೊತ್ತಿಲ್ಲದೇನೆ. ಒಂದು ಮಾತ್ರ ಬೇಕಾಗುತ್ತೆ, ಪರವಾಗಿಲ್ಲ, ಏನೇನು ಮಾಡೋಕ್ಕಾಗುತ್ತೆ. ಇವಾಗ ತೊಗೊಂಬಂದಿದ್ದೀನಿ ಅಲ್ವಾ. ಬತ್ತಿ, ಆಮೇಲೆ ಒಂದು ಬಡಿ, ಇದು ಗೋಮೂತ್ರ, ಆಮೇಲೆ ಇದು ಜೇನುತುಪ್ಪ. ಆಮೇಲೆ ಇವೆರಡು ತೊಗೊಂಬಂದಿದ್ದೀನಿ. ಇದು 100 ರೂಪೀಸ್ಗೆ ಇವೆರಡು ಸೇರಿ ಬರುತ್ತೆ. ಇವತ್ತು ಮಲ್ಲೇಶ್ವರಂನಲ್ಲಿ ಇಷ್ಟೊಂದು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ಇದು ನೋಡೋಕ್ಕೆ ಕಡಿಮೆ ಐಟಮ್ಸ್ ಥರ ಅನಿಸುತ್ತೆ, ಅಲ್ಲಿ ಎಷ್ಟೊಂದು ಐಟಮ್ ಥರ ಆಗೋಗಿತ್ತಪ್ಪ, ಹಿಡ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ. ಆಯಿತು, ಇಷ್ಟೇ. ಮತ್ತು ನನ್ನ ಫೋನ್ ಕವರ್ ಒಂದು ತೊಗೊಂಬಂದಿದ್ದೀನಿ. ಇವಾಗ ಅದಕ್ಕೆ ಫೋನ್ಗೆ ಹಾಕಿದ್ದೀನಿ, ಅದು ಕೂಡ ತೋರಿಸ್ತೀನಿ. ಇದು ನಾನು ತೊಗೊಂಡಿರೋ ಫೋನ್ ಕವರು, ಇವಾಗಿರೋ ಫೋನ್ಗೆ. ಆಮೇಲೆ ಇದು ಸೆಲ್ಫಿ ಸ್ಟಿಕ್ಕು, ಇಲ್ಲಾಂದರೆ ಟ್ರೈಪೋಡು, 3 in 1 ಥರ ಇದೆ. ಇದು ವಿಡಿಯೋ ಮಾಡೋಕ್ಕೆಲ್ಲ ಬೇಕಾಗುತ್ತಂತ ಇದನ್ನು ತೊಗೊಂಡಿದ್ದೀನಿ. ಇದು ಪ್ರೈಸು ನನಗಿವಾಗ ನೆನಪಿಲ್ಲ, ಎಷ್ಟೋ ಇದೆ. 200 ಒಳಗಡೆ ಏನೋ 200 ಮೇಲೆ ಅಷ್ಟೇ. ಈ ಥರ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡ್ಬೋದು. ಇನ್ನೂ ಲಾಂಗ್ ಆಗುತ್ತೆ. ವಿಡಿಯೋ ಮಾಡಿ ತೋರಿಸ್ತಾ ಇದ್ನಲ್ಲ ಮಲ್ಲೇಶ್ವರಂದಿಂದ ಏನೇನು ತೊಗೊಂಬಂದಿದ್ದೀನಿ ಅಂತ, ಅದಕ್ಕೆಲ್ಲ ಹಿಂಗೆ ಹರಡ್ಬಿಟ್ಟಿದ್ದೀನಿ ಮನೆಯೆಲ್ಲ. ದೇವ್ರ ಮನೇಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ನೈಟಲ್ಲಿ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ, ಅದಕ್ಕೆ ವಿಡಿಯೋನು ವಾಯ್ಸು ಹಂಗೆ ಎದುರುಗಡೆನೇ ಮಾತಾಡಿದ್ದೀನಿ, ಅದಕ್ಕೆ ಅದು ನಿಧಾನವಾಗಿ ಕೇಳಿಸ್ತಾ ಇದೆ. ನಾನು ಸಂಜೆ ವಿವಿಪುರಂಗೆ ಹೋಗಿದ್ವಿ, ಅಲ್ಲಿ 1 ಕ್ಲಿಪ್ ಮಾತ್ರ ತೊಗೊಂಡಿದ್ದೀನಿ, ಜಾಸ್ತಿ ಏನು ವಿಡಿಯೋ ಮಾಡಿಲ್ಲ. ಆಮೇಲೆ ಅಲ್ಲಿ ತಿಂದಿದ್ದು ಏನು ಫೋಟೋ ತೊಗೊಂಡಿಲ್ಲ, ಒಂದು ಫೋಟೋ ಮಾತ್ರ ತೊಗೊಂಡಿದ್ದೀನಿ, ಅದನ್ನೇ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದು ಮಂಗಳವಾರದ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.